ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು. ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಏನಪ್ಪ ವಿಚಾರ ಅಂತ ಅಂದರೆ, ನೋಡಿ, ಆಟೋ ಚಾಲಕರ ಜೀವನ ಅಂತ ಅಂದರೆ ಈ ಒಂದು 2.5 ತಿಂಗಳ ಹಿಂದೆಗಡೆ ಭಾಳ ಚೆನ್ನಾಗಿತ್ತು. ಹಿಂದೆಗಡೆ ಈಗ 2.5 ತಿಂಗಳು ಬಿಫೋರು ಯಾವ ಥರ ಆಗಿದೆ ಅಂತ ಅಂದರೆ, ಇರಾನು, ಅಮೇರಿಕಾ ಮತ್ತೊಂದು ದೇಶಗಳಲ್ಲಿ ಯುದ್ಧಗಳನ್ನ ಎಫೆಕ್ಟು ಯಾವ ರೀತಿಯಾಗಿ ನಮ್ಮ ಇಂಡಿಯಾ ದೇಶಕ್ಕೂ ಕೂಡ ಆಗಿದೆ ಅನ್ನೋದನ್ನು ಕೂಡ ನೀವೆಲ್ಲ ಕೂಡ ತಿಳ್ಕೊಂಡಿದ್ದೀರ. ಅದರಲ್ಲೂ ಕೂಡ ಬೇರೆ ದೇಶದಿಂದ LPG ಮತ್ತೊಂದು ಇಂಪೋರ್ಟ್ ಆಗುವಂಥ ನಮ್ಮ ದೇಶಕ್ಕೆ ಅದು ಕೂಡ ಸ್ಥಗಿತ ಆಗಿದೆ, ಸಿಗ್ತಾ ಇಲ್ಲ ಮತ್ತೊಂದು ಅಂತೇಳಿ ಈ ರೀತಿಯಾಗಿ ಮಾಧ್ಯಮಗಳಲ್ಲಿ ಮತ್ತು ಕೆಲವು ನಾಯಕರು ಬಾಯಲ್ಲಿ ಎಲ್ಲ ಕೂಡ ಕೇಳಿದ್ದೇವೆ. ಸೊ ಹಾಗಾಗಿ ನಾನು ಏನಪ್ಪ ಹೇಳ್ತಾ ಇರೋದು ಅಂತಂದು ಅಂದರೆ, ಈಗ ಗ್ಯಾಸ್ ರೇಟು 2.5 ತಿಂಗಳ ಹಿಂದೆಗಡೆ 50 ರೂಪಾಯಿಂದ 56 ರೂಪಾಯಿಂದ 60 ರೂಪಾಯಿ ಇದ್ದಂಥ ಗ್ಯಾಸು ಏಕಮುಖ ಹಂತವಾಗಿ ಅದು 76 ರೂಪಾಯಿ, 86 ರೂಪಾಯಿ, 90 ರೂಪಾಯಿ. ಈಗ ಗೌರ್ಮೆಂಟ್ ಬೆಡ್ ರೈಟು ನಿಗದಿ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ 95 ರೂಪಾಯಿಗೆ ಬಂದು ನಿಂತಿದೆ. ಉಳಿದಂತಹ ಬಂಕ್ಗಳಲ್ಲಿ ಏನು 110 ರೂಪಾಯಿ, 105 ರೂಪಾಯಿ ಈ ರೀತಿಯನ್ನು ಕೂಡ ಈಗ ಇದೆ. ಯಾಕೆ ಅಂತಂದರೆ ಸರಿಯಾಗಿ ಅನಿಲ ಪೂರೈಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ಕೂಡ ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡೋಕ್ಕಿಂತ ನಮಗೂ ಕೂಡ ಖರ್ಚು ವೆಚ್ಚಗಳೆಲ್ಲನೂ ಕೂಡ ಹಂಗಾಗಿದೆ ಅಂತೇಳಿ ಅವರು ಕೂಡ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಏನು ಈಗ 1ನೇ ತಾರೀಕಿನಲ್ಲಿ ಕಾರ್ಮಿಕರ ದಿನಾಚರಣೆದೆಂದು ಏನು ಈಗ ಕಚ್ಚಾ ತೈಲ ಏರಿಳಿತ ಬಗ್ಗೆ ಒಂದು ಕಮಿಟಿ ಇರುತ್ತೆ, ಅದು ಏನು 1 ತಿಂಗಳಿಂದ ಏನು ಎಂಡುವರೆಗೂ ಕೂಡ ಏನು ದರವನ್ನು ನಿಗದಿ ಮಾಡ್ತಾರೆ ಅದನ್ನೇ ದರವನ್ನು ಪಾಲಿಸಲೇಬೇಕಾಗ್ತದೆ. ಅದನ್ನು ಎಲ್ಲರೂ ಕೂಡ ಎಲ್ಲ ಬಂಕಲ್ಲೂ ಕೂಡ ಪಾಲಿಸಬೇಕು. ಈಗ ಎಲ್ಲ ನಮ್ಮ ಆಟೋ ಚಾಲಕರು ಏನೋ ಯುದ್ಧ ಮತ್ತೊಂದು ಎಲ್ಲ ಕಡೆ ಆಗಿದೆ, ಈಗಲೂ ಕೂಡ ನಾವು 90 ರೂಪಾಯಿ ಇತ್ತು ಗ್ಯಾಸು, ಏನಾದರೂ ಕೂಡ ಈ 1ನೇ ತಾರೀಕಲ್ಲಿ ಕಮ್ಮಿ ಆಗ್ಬೋದು, ಏನಾದರೂ ಕೂಡ ಒಂದು 20 ರೂಪಾಯಿ 30 ರೂಪಾಯಿ ಕಮ್ಮಿ ಮಾಡ್ಬೋದು ಕೇಂದ್ರ ಸರ್ಕಾರ ಅಂತೇಳಿ ನಮ್ಮೆಲ್ಲ ಚಾಲಕರು ಕೂಡ ಅಂದ್ಕೊಂಡಿದ್ರು. ಆದರೆ ಈ 1ನೇ ತಾರೀಕಲ್ಲಿ ಕಾರ್ಮಿಕರ ದಿನದಿಂದ ಏನು 5 ರೂಪಾಯಿ 25 ಪೈಸೆನ ಜಾಸ್ತಿ ಮಾಡಿದರೆ ಟೋಟಲ್ 95 ರೂಪಾಯಿ ಆಗಿದೆ. ಹಾಗಾಗಿ ಪ್ರತಿಯೊಬ್ಬ ಆಟೋ ಚಾಲಕನು ಕೂಡ ಆಕ್ರೋಶಭರಿತವಾಗಿ ಕೇಂದ್ರ ಸರ್ಕಾರವನ್ನು, ರಾಜ್ಯ ಸರ್ಕಾರವನ್ನು ದೂರ್ತಾ ಇದ್ದಾರೆ. ದಯಮಾಡಿ ಗ್ಯಾಸ್ ರೇಟನ್ನು ಕಮ್ಮಿ ಮಾಡಿ, ನಮಗೆ ಜೀವನ ಮಾಡೋಕ್ಕಾಗ್ತಾ ಇಲ್ಲ, ನಾವು ದಿನನಿತ್ಯ ದುಡಿದಂತಹ ದುಡ್ಡನ್ನು ಗ್ಯಾಸ್ ಬಂಕಿಗೆ ಹಾಕಬೇಕಾಗ್ತದೆ, ಆ ರೀತಿಯಾಗಿ ಆಗಿದೆ, ಕಮ್ಮಿ ಆದರೂ ಕೂಡ ಮಾಡಿ ಅಂತೇಳಿ ಸುಮಾರು ಜನ ನಮ್ಮ ಆಟೋ ಚಾಲಕರು ಎಲ್ಲರೂ ಕೂಡ ಕೇಳ್ಕೊತಾ ಇದ್ದಾರೆ. ಅದರಲ್ಲೂ ಉಳಿದಂಥ ಚಾಲಕರು ಕೇಳ್ತಾ ಇದ್ದಾರೆ, ದಯಮಾಡಿ ಈಗ 95 ರೂಪಾಯಿ ಮಾಡಿದಾರಲ್ಲ, ನಮಗೂ ಕೂಡ 50 ರೂಪಾಯಿ ಮಿನಿಮಮ್ಮು, 25 ರೂಪಾಯಿ ಕಿಲೋಮೀಟ್ರಿಗೆ ನೀವು ಮಾಡಲೇಬೇಕು ಅಂತೇಳಿ ಉಳಿದಂಥ ಚಾಲಕರು ಕೇಳ್ತಾ ಇದ್ದಾರೆ. ಇನ್ನು ಉಳಿದಂಥ ಚಾಲಕರು ಹೇಳ್ತಾರೆ, ಬೇಡ ಬೇಡ ಬೇಡ, ನಮಗೆ ಗ್ಯಾಸ್ ರೇಟ್ ಕಮ್ಮಿ ಮಾಡಬೇಕು, ಈಗಲೇ ಏನಾದ್ರು ಕೂಡ ನೀವು ಜಾಸ್ತಿ ಮಾಡಿಬಿಟ್ರೆ ಬೇರೆಯವ್ರಿಗೆ ನಾವು ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ ಅಂತೇಳಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ನೋಡಿ, ಇವತ್ತು ನಾವು ದಿನನಿತ್ಯ ಬಳಸುವಂತಹ ವಸ್ತು ಸಾಮಗ್ರಿಗಳು ಎಷ್ಟೇ ಜಾಸ್ತಿ ಆದರೂ ಕೂಡ ನಾವು ತಗೊಂಡು ತಿನ್ನಲೇಬೇಕು ಇದಿಲ್ಲ. ಹಾಗಾಗಿ ನಮ್ಮ ಆಟೋ ಚಾಲಕರು ಅಂತಂದರೆ ಆಟೋಗೆ ಇರುವಂತಹ ಬೆಲೆ ಆಟೋ ಇದ್ದೇ ಇರುತ್ತೆ, ಅದೇನೂ ಕಮ್ಮಿ ಆಗಲ್ಲ. ಇವತ್ತು ಒಂದು ವಾರ ನಮಗೆ ಕಡಿಮೆ ಆಗ್ಬೋದು ಸಂಪಾದನೆ, ಆದ್ರೆ ಉಳಿದಂಥ ದಿನನಿತ್ಯ ಸಾವಿರಾರು ಜನ ಬರ್ತಾರೆ ಬೆಂಗಳೂರಿಗೆ, ಸಾವಿರಾರು ಜನ ಹೋಗ್ತಾರೆ, ಆಟೋವನ್ನು ಬಳಸ್ತಾರೆ. ಹಾಗಾಗಿ ನಾನು ಒಬ್ಬ ಆಟೋ ಚಾಲಕನಾಗಿ ದಿನನಿತ್ಯ ನಾವು ಯಾವ ರೀತಿಯಾಗಿ ದುಡಿಮೆ ಮಾಡ್ತಾ ಇದ್ದೀವಿ, ಯಾವ ರೀತಿಯಾಗಿ ಸಂಪಾದನೆ ಆಗ್ತಾ ಇದೆ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ದಯಮಾಡಿ ನಾವು ರಾಜ್ಯ ಸರ್ಕಾರಕ್ಕೆ ನಾನೊಬ್ಬ ಆಟೋ ಚಾಲಕನಾಗಿ ಆಗ್ರಹ ಮಾಡ್ತೇನೆ, 50 ರೂಪಾಯಿ ಮಿನಿಮಮ್ಮು, 25 ರೂಪಾಯಿ ಕಿಲೋಮೀಟ್ರ್ ಮಾಡಲೇಬೇಕು ನಮಗೆ, ಈ ರೀತಿಯಾಗಿ ತೊಂದರೆ ಆಗಿರೋದ್ರಿಂದ ಅಂತೇಳಿ ನಾನು ರಾಜ್ಯ ಸರ್ಕಾರಕ್ಕೆ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿ ಮಾಡ್ಕೊಳ್ತೇನೆ. ಏನು ಬೆಂಗಳೂರು ನಗರ DC ಅವರು ಇದ್ದಾರಲ್ಲ ಅವ್ರಿಗೂ ಕೂಡ ಮನವಿ ಮಾಡ್ಕೊಳ್ತೇವೆ. ನಮ್ಮ ಮಿತ್ರ ಸಂಘಟನೆಗಳೆಲ್ಲರೂ ಕೂಡ ಹೋಗಿ, ಇಲ್ಲ ಸರ್ ನೀವು ಜಾಸ್ತಿ ಮಾಡಲೇಬೇಕು, ಆಟೋ ಚಾಲಕರಿಗೆ ತೊಂದರೆ ಆಗಿದೆ ಮತ್ತೊಂದು ಅಂತೇಳಿ ಈ ರೀತಿಯಾಗಿ ಮನವಿ ಕೊಟ್ಟಿದ್ದಾರೆ. ಅದರಲ್ಲಿ ಉಳಿದಂಥ ಸಂಘಟನೆಗಳೆಲ್ಲರೂ ಕೂಡ ಇಲ್ಲ ಸದ್ಯಕ್ಕೆ ಬೇಡ ಇದು ಮತ್ತೊಂದು ಅಂತೇಳಿ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬೆಳಗ್ಗೆ ಎದ್ದೇಳಕ್ಕೆ ಬರುವಂತಹ ಚಾಲಕರಿಗೆ ವಿಷ ಮೂಡಿಸುವಂಥ ಕೆಲವೊಂದು ಬಂದ್ಬಿಟ್ಟು ಈ ರೀತಿಯಾಗಿ ಬೇಡ ಬೇಡ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಆನ್ಲೈನ್ ಸಂಸ್ಥೆ ಇವತ್ತು ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಇವತ್ತು ಕಸ್ಟಮರ್ಗಳು ಈ ಪೀಕ್ ಅವರಲ್ಲಿ, ನಾನ್ ಪೀಕ್ ಅವರ್ಗಳಲ್ಲಿ ಯಾವ ರೀತಿಯಾಗಿ ದುಪ್ಪಟ್ಟು ದರವನ್ನು ಕೊಡ್ತಾರೆ. ಮಿನಿಮಮ್ ಇರುವಂಥದ್ದು 36 ರೂಪಾಯಿ. ಅವ್ರಿಗೆ ಏನಾದರೂ ಕೂಡ ಆಟೋ ಸಿಗ್ತಾ ಇಲ್ಲ ಮತ್ತೊಂದು ಅಂತೇಳಿ ಏಕಾಏಕಿಯಾಗಿ 20 ರೂಪಾಯಿ ಜಾಸ್ತಿ ಮಾಡುವಂಥದ್ದು, 30 ರೂಪಾಯಿ ಜಾಸ್ತಿ ಮಾಡುವಂಥದ್ದು ಅವರು ಆನ್ಲೈನ್ ಮುಖಾಂತರ ಕೊಡ್ತಾ ಇದ್ದಾರೆ. ಆನ್ಲೈನಿಗೆ ಒಂದು ಮಿನಿಮಮಿಗೆ 70 ರಿಂದ 100 ರೂಪಾಯಿ ಕೊಡ್ತಾ ಇದ್ದಾರೆ. ಹಾಗಾದರೆ ನಮ್ಮ ಆಟೋ ಮೀಟ್ರು 50 ರೂಪಾಯಿ ಮಿನಿಮಮ್ ಆಯಿತು ಅಂತ ಅಂದರೆ ಯಾಕೆ ಕೊಡಲ್ಲ? ಕೊಟ್ಟೇ ಕೊಡ್ತಾರೆ. ದಯಮಾಡಿ ಚಾಲಕರೇ ದಯಮಾಡಿ ತಿಳ್ಕೊಳ್ಳಿ. ಅವ್ರು ಹೇಳ್ತಾರೆ ಇವರೇ ಹೇಳ್ತಾರೆ ಅಂತ ತಲೆ ಕೆಳಿಸ್ಕೊಳಕ್ಕೆ ಹೋಗ್ಬೇಡಿ. ಇವತ್ತು ಅವರೇ ಕೊಡಕ್ಕೆ ರೆಡಿ ಇದ್ಮೇಲೆ ನಾವು ಯಾಕೆ ತಗೋಬಾರ್ದು?
ನಾವು ಆನ್ಲೈನಿಂದ ಮಾತ್ರ ತಗೋತೀವಿ, ಆದರೆ ನಮ್ಮ ಮೀಟರ್ ರೇಟು ಜಾಸ್ತಿ ಆಗೋದು ಬೇಡವಾ? ಮೀಟರ್ ರೇಟು ಜಾಸ್ತಿ ಆಗಲೇಬೇಕು, ಇಲ್ಲ ಅಂತಂದರೆ ಭಾಳ ನಮಗೆ ಕಷ್ಟ ಆಗ್ತದೆ. ಹಾಗಾಗಿ ನಾನೊಬ್ಬ ಆಟೋ ಚಾಲಕನಾಗಿ ನಾನು ಕೂಡ ಆಗ್ರಹ ಮಾಡ್ತೇನೆ, ಇದು ಜಾಸ್ತಿ ಆಗಲೇಬೇಕು ಅಂತೇಳಿ ನಾನು ನಿಮ್ಮ ಮುಖಾಂತರ ಕೇಳಕ್ಕೆ ಬಯಸ್ತೇನೆ. ನೋಡಿ, ಈಗ ಒಂದು ಮಟನ್ ರೇಟ್ ಆಗಿರ್ಬೋದು, ಚಿಕನ್ ರೇಟ್ ಆಗಿರ್ಬೋದು, ದಿನಸಿ ಐಟಮ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಕುಡಿಯೋ ಎಣ್ಣೆ ಆಗಿರ್ಬೋದು, ಇವತ್ತು ಎಷ್ಟೊಂದು ದುಪ್ಪಟ್ಟು ದರಗಳನ್ನು ಜಾಸ್ತಿ ಮಾಡಿದ್ದಾರೆ. ಅದನ್ನು ನಾವು ಬಳಸುವಂಥದ್ದು ಬಿಟ್ಟಿದ್ದೀವ? ಮಾಡೇ ಮಾಡ್ತಾರಲ್ವಾ, ಜನ ತಗೊಂಡೇ ತಗೋತಾರಲ್ವಾ? ಹಾಗಾಗಿ ದಯಮಾಡಿ ಇದನ್ನು ಮಾಡಲೇಬೇಕು, ಇಲ್ಲ ಅಂತ ಅಂದರೆ ಭಾಳ ಕಷ್ಟ ಆಗ್ತದೆ. ಇದೊಂದು ನಮಗೆ ಚಾನ್ಸ್ ಇರೋವಂಥದ್ದು. ಈಗ ಪ್ಯಾಸೆಂಜರ್ಗಳಿಗೂ ಗೊತ್ತು, ಇಲ್ಲ ಇವರಪ್ಪ ಆಟೋದವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಅವ್ರಿಗೆ ತೊಂದರೆ ಆಗಿದೆ, ತಾಪತ್ರೆ ಆಗಿದೆ, ಭಾಳ ಕಷ್ಟಪಡ್ತಾ ಇದ್ದಾರೆ ಅಂತೇಳಿ ಪ್ಯಾಸೆಂಜರೇ ಸರ್ ಏನಾರು ಒಂದು ಸ್ವಲ್ಪ ಶೇರ್ಸ್ ಕೊಡಿ ಮತ್ತೊಂದು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರೇ ಒಂದು 20 ರೂಪಾಯಿ 30 ರೂಪಾಯಿ ಶೇರ್ಸ್ ಕೊಡುವಂಥ ಸನ್ನಿವೇಶಗಳನ್ನು ಕೂಡ ನಾನೊಬ್ಬ ಆಟೋ ಚಾಲಕನಾಗಿ ನೋಡಿದ್ದೇನೆ ಸ್ನೇಹಿತರೆ. ಹಾಗಾಗಿ ಈ ಮಾತನ್ನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ನಾನು ನಿನ್ನೆ ಒಂದು ಲೈವ್ ಮಾಡಿದ್ದೆ. ಲೈವ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಈ ರೀತಿಯಾಗಿ ತೊಂದರೆ ಆಗಿದೆ ಆಟೋ ಚಾಲಕರಿಗೆ, ಭಾಳ ತೊಂದರೆ ಆಗಿದೆ ಹಂಗೆ ಹಿಂಗೆ ಅಂತ ಹೇಳಿ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ನೆಗೆಟಿವ್ ಪಾಯಿಂಟ್ಗಳನ್ನು ಹಾಕಿದ್ದಾರೆ, ಕಮೆಂಟ್ಗಳನ್ನು ಹಾಕಿದ್ದಾರೆ. ಹಾಗಾಗಿ ಇನ್ನು ಉಳಿದಂಥ ಚಾಲಕರು ಇವತ್ತು ಏನು ರೋಡ್ನಲ್ಲಿ ದುಡಿಮೆ ಮಾಡುವಂಥವ್ರಿಗೆ ದುಡಿಮೆ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಅವರಿಗೆ ಯಾವುದೇ ಭಾಗದಲ್ಲೂ ಕೂಡ ಈ ಜಾಸ್ತಿ ಆಯಿತು ಅಂತಂದ್ರೆ, ಜಾಸ್ತಿ ಏನಾರು ಆದರೂ ಕೂಡ ಒಂದು ವಾರ ಒಂದು ವಾರದೊಳಗಡೆ ಏನಾರು ಒಂದು ಸ್ವಲ್ಪ ಕುಗ್ಗುತ್ತೆ ಬಿಸ್ನೆಸ್ ಅಷ್ಟೇ, ಇನ್ನೆಲ್ಲ ನಾರ್ಮಲಿ ಬರ್ತದೆ. ಕಸ್ಟಮರ್ಗೆ ಗೊತ್ತಿದೆ ಆಟೋಗಳು ಗ್ಯಾಸ್ ಸಿಗ್ತಾ ಇಲ್ಲ, ಇವ್ರಿಗೆ ತೊಂದರೆ ಆಗಿದೆ ಮತ್ತೊಂದು ಅಂತೇಳಿ. ಹಾಗಾಗಿ ನಾನೊಬ್ಬ ಆಟೋ ಚಾಲಕನ ಇದು ಆಗ್ರಹ ಮಾಡ್ತೇನೆ. ಮತ್ತು ಪ್ರತಿಯೊಬ್ಬರು ಕೂಡ ನೀವು ಕೂಡ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ದಯಮಾಡಿ ಇದ್ರ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡಿ. ಆಗಲಿ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಏನು 3.5 ಲಕ್ಷ ಆಟೋ ಚಾಲಕರಿದ್ದಾರೆ, ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಯಾರೋ ನಾನು ಒಬ್ಬನಿಗೆ ಅನುಕೂಲ ಆಗಲ್ಲ, ಎಲ್ಲರಿಗೂ ಕೂಡ ಆಗ್ತದೆ. ದಯಮಾಡಿ ಗೊತ್ತಿದ್ದವರಿಗೆ ನಿಮಗೆ ಗೊತ್ತಿರೋಷ್ಟು ಅರ್ಥ ಮಾಡಿಸಿ ಅವ್ರಿಗೆ. ಕೆಲವರು ಬಂದು ಕಮೆಂಟ್ ಹಾಕ್ತಾರೆ, ಬೇಡ ಈ ಸದ್ಯಕ್ಕೆ ಬೇಡ, ನಾವು ರ್ಯಾಪಿಡೋದವರಿಗೆ ಅನುಕೂಲ ಮಾಡ್ಕೊಟ್ಟಂಗಾಗುತ್ತೆ, ಈ ವಿ ಗಾಡಿಗಳಿಗೆ ಅನುಕೂಲ ಮಾಡ್ಕೊಟ್ಟಂಗಾಗುತ್ತೆ, ಮತ್ತು ಬೇರೆಗಳಿಗೆ ಅನುಕೂಲ ಮಾಡ್ಕೊಟ್ಟಂಗಾಗುತ್ತೆ. ಒಂದು ಬಿಸ್ನೆಸ್ ಅಂತ ಅಂದಮೇಲೆ ಎಲ್ಲರೂ ಕೂಡ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಆಟೋ ಏನಿದೆ, ಆಟೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಆಟೋವನ್ನು ಬಿಟ್ಬಿಟ್ಟು ಬೇರೆ ಇದಕ್ಕೆ ನಾವು ಕುಗ್ಗೋಗ್ಬಿಡ್ತೀವಿ ಅನ್ನೋದಲ್ಲ. ಇಲ್ಲಿ ಎಲ್ಲರೂ ಕೂಡ ಕಾಂಪಿಟೇಟರೇ ಇರೋವಂಥದ್ದು. ಎಲ್ಲರೂ ನಮ್ಮ ಆಟೋ ಗೊತ್ತಿರುವಂಥದ್ದು ಆಟೋಗೆ ಇದ್ದೇ ಇರುತ್ತೆ, ಬೇರೆಗಳಿಗೆ ಇರುವಂಥದ್ದು ಗೊತ್ತು ಇದ್ದೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಹೇಳಿದ್ದೇನೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನೋಡೋಣ ಸ್ನೇಹಿತರೆ. ನನ್ನದು ನಿಮ್ಗೆ ಗೊತ್ತಿಲ್ಲದವಂಥವ್ರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ. ನನ್ನ ಪ್ರಕಾರ 50 ರೂಪಾಯಿ ಮಿನಿಮಮ್ಮು, 25 ರೂಪಾಯಿ ಕಿಲೋಮೀಟರ್ ಆಗಲೇಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಸುಮಾರು ಸಂಘಟನೆಗಳೆಲ್ಲರೂ ಕೂಡ ಮನವಿ ಕೊಟ್ಟಿದ್ದಾರೆ, ಅವರ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ನಾನು ಈ ಮುಖಾಂತರ ಹೇಳ್ತಾ ಎಲ್ಲರಿಗೂ ಕೂಡ ಜೈ ಕರ್ನಾಟಕ ಮಾತೆ. ನಮಸ್ಕಾರ.